ವಿಂಟರ್ ಸೀಸನಲ್ಲಿ ತುಂಬ ಚಳಿ ಇರೋದ್ರಿಂದ ಈ ರೋಸ್ ಪ್ಲ್ಯಾಂಟ್ಸಲ್ಲಿ ಹೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಲಾಸ್ಟ್ ಟೈಮ್ ರೋಸ್ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಿದಾಗ ಇದೆಲ್ಲ ಗಿಡದಲ್ಲೂ ಹೂವಿತ್ತು. ಇವಾಗ ಎಲ್ಲೋ ಒಂದೊಂದು ಗಿಡದಲ್ಲಿ ಮಾತ್ರ ಹೂ ಕಾಣಿಸ್ತಾ ಇದೆ. ಚಳಿಗಾಲದಲ್ಲಿ ಹೂ ಜಾಸ್ತಿ ಬಿಡೋದಕ್ಕಿಂತ ಗಿಡನ ಹೇಗೆ ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕು. ಇವಾಗ ಗಿಡ ತುಂಬ ಹೆಲ್ದಿಯಾಗಿದ್ದರೆ ಫೆಬ್ರವರಿಯಿಂದ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ವಿಂಟರ್ ಸೀಸನಲ್ಲಿ ನಾವು ಅಂದ್ಕೊಂಡಿರೋಷ್ಟು ಹೂ ಬರಲ್ಲ. ಇದಕ್ಕೆ ಮೊದಲನೇ ಕಾರಣ ಈ ಟೈಮಲ್ಲಿ ಸನ್ಲೈಟ್ ಕಡಿಮೆ ಇರೋದು. ವಿಂಟರಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತು. ಸಮ್ಮರಿಗೆ ಹೋಲಿಸಿದ್ರೆ ಬಿಸಿಲಿನ ಶಾಖ ತುಂಬ ಕಡಿಮೆ ಇರುತ್ತೆ. ಅದರಲ್ಲೂ ಕೆಲವು ಮನೆಗಳಿಗೆ ಒಂದು ಸೈಡ್ ಮಾತ್ರ ಬಿಸಿಲು ಬೀಳ್ತಾ ಇರುತ್ತೆ, ಒಂದು ಸೈಡ್ ಪೂರ್ತಿ ನೆರಳಿರುತ್ತೆ. ರೋಸ್ ಪ್ಲ್ಯಾಂಟ್ಸ್ನ ಇಟ್ಟಿರೋ ಜಾಗದಲ್ಲಿ ನೆರಳು ಜಾಸ್ತಿ ಇದ್ದರೆ ಅದನ್ನು ಬಿಸಿಲು ಎಲ್ಲಿ ಜಾಸ್ತಿ ಬೀಳ್ತಾ ಇದೆ ನೋಡಿಕೊಂಡು ಪಾಟ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ತುಂಬ ಬಿಸಿಲು ಬೀಳ್ತಾ ಇದ್ದರೆ ಮಾತ್ರ ಈ ಟೈಮಲ್ಲಿ ರೋಸ್ ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಬರುತ್ತೆ. ಆದಷ್ಟು ಮ್ಯಾಕ್ಸಿಮಮ್ ಸನ್ಲೈಟ್ ಎಲ್ಲಿ ಬೀಳುತ್ತೆ ಆ ಜಾಗಕ್ಕೆ ಈ ಪಾಟ್ಗಳನ್ನ ತೆಗೆದಿಡೋದು ಒಳ್ಳೆಯದು. ಈ ಟೈಮಲ್ಲಿ ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ನಾವು ನೀರು ಹಾಕಿದ್ದು ಪಾಟಲ್ಲಿ ತುಂಬ ಹೊತ್ತು ತನಕ ಇರುತ್ತೆ. ಆವಾಗ ಬೇರುಗಳಿಗೆ ನೀರು ಜಾಸ್ತಿಯಾಗಿ ಗಿಡಕ್ಕೆ ತುಂಬ ಬೇಗ ಫಂಗಸ್ ಆಗುತ್ತೆ. ಗುಲಾಬಿ ಗಿಡಗಳಿಗೆ ಮಣ್ಣು ಯಾವಾಗಲೂ ಒದ್ದೇ ಇರಬಾರ್ದು. ಮಣ್ಣಲ್ಲಿ ಜಾಸ್ತಿ ತೇವಾಂಶ ಇರಬಾರ್ದು. ಮಣ್ಣು ಯಾವಾಗಲೂ ಈ ರೀತಿ ಹುಡಿ ಹುಡಿಯಾಗಿರಬೇಕು. ಆವಾಗ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ವಿಂಟರಲ್ಲಿ ನೀರು ಜಾಸ್ತಿ ಆದರೆ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ. ಎಲ್ಲೋ ಆದ ಕೂಡಲೇ ನೋಡಿಬಿಟ್ಟು ಅದನ್ನ ತೆಗೆದುಬಿಡಬೇಕು. ನಾವು ಬೇರೆ ಗಿಡಗಳಲ್ಲಿ ಕೆಳಗಡೆ ಬಿದ್ದಿರೋ ಒಣಗಿರೋ ಎಲೆಗಳನ್ನ ಅದ್ರ ಬುಡಕ್ಕೆ ಹಾಕ್ತೀವಿ, ಅದರಲ್ಲಿ ಕರಗಿಬಿಟ್ಟು ಗೊಬ್ಬರ ಆಗುತ್ತೆ ಅಂತ. ಆದರೆ ರೋಸ್ ಪ್ಲ್ಯಾಂಟ್ಸಲ್ಲಿ ಹಾಗಲ್ಲ. ಆ ಒಣಗಿರೋ ಎಲೆಗಳು ಕರಗ್ತಾ ಗಿಡಕ್ಕೆ ಫಂಗಸ್ ಆಗುತ್ತೆ. ಈ ವಿಷಯದಲ್ಲಿ ರೋಸ್ ಪ್ಲ್ಯಾಂಟ್ಸ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ತುಂಬ ಬೇಗ ಫಂಗಸ್ ಆಗುತ್ತೆ. ಹಾಗಾಗಿ ರೋಸ್ ಗಿಡದ ಬುಡನ ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ಒಣಗಿರೋ ಎಲೆಗಳಿದ್ದರೆ ಅದನ್ನು ವಾರದಲ್ಲಿ ಒಂದು ಸಲನಾದರೂ ನೋಡಿಬಿಟ್ಟು ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ವಿಂಟರ್ ಸೀಸನಲ್ಲಿ ರೋಗಗಳು ಬರೋದು ಜಾಸ್ತಿ, ಹುಳುಗಳು ತಿನ್ನೋದು ಜಾಸ್ತಿ. ಈ ಮೊಗ್ಗನ್ನೆಲ್ಲ ಹುಳು ತಿಂದಿದೆ. ಹಾಗೆ ಎಲೆಗಳ ಮೇಲೆಲ್ಲ ಈ ರೀತಿ ಬ್ರೌನ್ ಸ್ಪಾಟ್ಸ್ ಆಗುತ್ತೆ. ಸ್ವಲ್ಪ ಆಗಿದ್ರೆ ಇದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ತುಂಬ ಜಾಸ್ತಿ ಇದ್ದರೆ ಇಡೀ ಬ್ರ್ಯಾಂಚನ್ನೇ ಕಟ್ ಮಾಡಿಬಿಟ್ಟು ಅದಕ್ಕೆ ಫಂಗಿಸೈಡ್ ಹಾಕಬೇಕಾಗತ್ತೆ. ಯಾವಾಗಲೂ ಎಲೆಗಳ ಮೇಲೆ ಈ ರೀತಿ ಬ್ರೌನ್ ಸ್ಪಾಟ್ಸ್ ಆಗ್ತಾ ಇದ್ದರೆ ಅಥವಾ ಹುಳುಗಳು ಅಟ್ಯಾಕ್ ಮಾಡ್ತಾ ಇದ್ದರೆ ನೀಮ್ ಪೌಡರ್ ಅಂತ ಸಿಗುತ್ತೆ, ಇದನ್ನು ಇಟ್ಕೊಂಡಿರಬೇಕು. ಬೇವಿನ ಹಿಂಡಿ ಅಥವಾ ಬೇವಿನ ಪುಡಿ ಅಂತ ನರ್ಸರಿಗಳಲ್ಲೂ ಸಿಗುತ್ತೆ, ಅಗ್ರಿಕಲ್ಚರಲ್ ಶಾಪ್ಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದನ್ನು ತಿಂಗಳಿಗೆ ಒಂದು ಸಲ ಹಾಕೋದ್ರಿಂದ ಫಂಗಸ್ ಕೂಡ ಕಡಿಮೆ ಆಗುತ್ತೆ, ಹುಳುಗಳು ಅಟ್ಯಾಕ್ ಮಾಡೋದು, ಬೇರೆ ರೋಗಗಳು ಬರೋದು ಕೂಡ ಕಡಿಮೆ ಆಗುತ್ತೆ. ರೋಸ್ ಪ್ಲ್ಯಾಂಟಲ್ಲಿ ತುಂಬ ಕಾಮನ್ ಆಗಿ ಬರೋ ರೋಗ ಅಂದರೆ ಡೈಬ್ಯಾಕ್ ಡಿಸೀಸ್. ಈ ರೀತಿ ಬ್ರೌನ್ ಆಗಿ ಒಣಗ್ತಾ ಬರುತ್ತೆ. 1 ಇಂಚ್ ಅಥವಾ 2 ಇಂಚ್ ಈ ರೀತಿ ಬ್ರೌನ್ ಆದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಆ ಪೂರ್ತಿ ಕಡ್ಡಿ ಒಣಗ್ತಾ ಬರುತ್ತೆ ಅಂತ. ಅವಾಗ ಏನು ಮಾಡಬೇಕು, ಆ ಕಡ್ಡಿಯಿಂದ 1 ಇಂಚ್ ಕೆಳಗಡೆ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಇದನ್ನು ಡೈಬ್ಯಾಕ್ ಡಿಸೀಸ್ ಅಂತ ಹೇಳ್ತಾರೆ. ರೋಸ್ ಪ್ಲ್ಯಾಂಟ್ಸ್ ಬೆಳೆದವರೆಲ್ಲರೂ ಇದನ್ನ ಅಬ್ಸರ್ವ್ ಮಾಡಿರ್ತಾರೆ. ಸ್ವಲ್ಪ ಬ್ರೌನ್ ಆದ ಕೂಡಲೇ ನಿಧಾನವಾಗಿ ಆ ಕಡ್ಡಿ ಪೂರ್ತಿ ಬ್ರೌನ್ ಆಗುತ್ತೆ. ಆಮೇಲೆ ಇಡೀ ಗಿಡಕ್ಕೇನೆ ಸ್ಪ್ರೆಡ್ ಆಗುತ್ತೆ, ಇಡೀ ಗಿಡನೇ ಒಣಗ್ತಾ ಬರುತ್ತೆ. ಈ ರೋಗ ಬಂದಿರೋ ಕಡ್ಡಿನ ಕಟ್ ಮಾಡಿ ತೆಗೆದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಅದಕ್ಕೆ ಫಂಗಿಸೈಡ್ ಅಪ್ಲೈ ಮಾಡಬೇಕು. ನೀವು ಯಾವುದೇ ಕಂಪ್ನಿದು ಫಂಗಿಸೈಡ್ ತೊಗೋಬೋದು. ನಾನಿಲ್ಲಿ ಸಾಫ್ ತೊಗೊಂಡಿದ್ದೀನಿ. ಈ ಫಂಗಿಸೈಡ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ರೋಗ ಬಂದಿರೋ ಕಡ್ಡಿನ ನಾವು ಕಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಇದನ್ನು ಅಪ್ಲೈ ಮಾಡಬೇಕು. ಇದೇ ರೀತಿ ನಾವು ದಾಸವಾಳ ಗಿಡ ಮತ್ತು ರೋಸ್ ಗಿಡಗಳನ್ನ ಕಟ್ಟಿಂಗ್ ಮಾಡಿದಾಗ ಆ ಕಟ್ಟಿಂಗ್ ಮಾಡಿರೋ ಜಾಗನ ಸೀಲ್ ಮಾಡೋದಕ್ಕೆ ಕೂಡ ಈ ಫಂಗಿಸೈಡ್ನ ಯೂಸ್ ಮಾಡ್ಕೋಬೋದು. ಗುಲಾಬಿ ಗಿಡಗಳಲ್ಲಿ ಇವಾಗ ಹೆಚ್ಚಾಗಿ ನೀವೆಲ್ಲೇ ತಗೊಂಡ್ರು ಗ್ರಾಫ್ಟಿಂಗ್ ಮಾಡಿರೋ ಅಂಥ ಗಿಡಗಳೇ ಸಿಗೋದು. ಕೆಳಗಡೆ ಇರೋ ಗಿಡ ಲೋಕಲ್ ಗುಲಾಬಿ ಆಗಿರುತ್ತೆ, ಅದ್ರ ಮೇಲ್ಗಡೆ ಗ್ರಾಫ್ಟಿಂಗ್ ಮಾಡಿರ್ತಾರಲ್ಲ ಇದು ಹೈಬ್ರಿಡ್ ಗುಲಾಬಿ ಆಗಿರುತ್ತೆ.
ಪ್ಲಾಸ್ಟಿಕ್ ಕವರ್ ಕಟ್ಬಿಟ್ಟು ಗ್ರಾಫ್ಟಿಂಗ್ ಮಾಡಿದಾರಲ್ಲ, ಈ ಜಾಗದಿಂದ ಕೆಳಗಡೆ ಕೂಡ ಕೆಲವು ಗಿಡಗಳಲ್ಲಿ ಹೊಸ ಚಿಗುರು ಬರುತ್ತೆ. ಆ ಹೊಸ ಚಿಗುರನ್ನ ಬೆಳೆಯೋಕೆ ಬಿಡಬಾರ್ದು. ಯಾಕಂದರೆ ಇಲ್ಲಿಂದ ಕೆಳಗಡೆ ಬರೋ ಗಿಡ ಲೋಕಲ್ ಗುಲಾಬಿ ಆಗಿರುತ್ತೆ, ಮೇಲ್ಗಡೆ ಹೈಬ್ರಿಡ್ ಗುಲಾಬಿನ ಅದು ಬೆಳೆಯೋಕೆ ಬಿಡಲ್ಲ. ನೀವು ಅಂದ್ಕೊಳ್ತೀರಾ ಇದೆಲ್ಲ ಒಂದೇ ಗಿಡ ಅಂತ ಹಾಗೆ ಬಿಟ್ಬಿಡ್ತೀರಾ. ಆದರೆ ಎಲ್ಲ ಗಿಡಗಳಲ್ಲೂ ಈ ರೀತಿ ಬರಲ್ಲ. ಕೆಲವು ಗಿಡಗಳಲ್ಲಿ ಮಾತ್ರ ಈ ರೀತಿ ಹೊಸ ಚಿಗುರು ಬರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಕಟ್ ಮಾಡಿಬಿಟ್ಟು ತೆಗಿತಾರೆ. ಆವಾಗ ಮೇಲ್ಗಡೆ ಹೈಬ್ರಿಡ್ ಗುಲಾಬಿ ಇರುತ್ತಲ್ಲ, ಅದು ಹೆಲ್ದಿಯಾಗಿ ಬರುತ್ತೆ. ಈ ಗಿಡನ ಸರಿಯಾಗಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಒಂದೇ ಗಿಡದಲ್ಲಿ 2 ಕಲರ್ ಹೂವಿದೆ. ಇದರಲ್ಲಿ ರೆಡ್ ಕಲರ್ ಹೂ ಕಾಣಿಸ್ತಾ ಇದೆಯಲ್ಲ, ಇದು ಲೋಕಲ್ ಗುಲಾಬಿ. ಇದನ್ನು ಇವಾಗ ನಾನು ಏನು ಮಾಡಿದ್ದೀನಿ, ಅದನ್ನ ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟಿದ್ದೀನಿ. ಈ ಗಿಡದಲ್ಲಿ ಬರೀ ಮೆರೂನ್ ಕಲರ್ ಹೈಬ್ರಿಡ್ ವೆರೈಟಿ ಮಾತ್ರ ಇಟ್ಕೊಂಡಿದ್ದೀನಿ. ಗ್ರಾಫ್ಟಿಂಗಿಂದ ಕೆಳಗಡೆ ಹೊಸ ಚಿಗುರು ಬರೋ ಅಂಥದ್ದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟಿದ್ದೀನಿ. ಇನ್ನು ಎಪ್ಸಮ್ ಸಾಲ್ಟ್ ಬಗ್ಗೆ ನನ್ನ ಚಾನಲ್ನಲ್ಲಿ ತೋರಿಸ್ತಾನೆ ಇರ್ತೀನಿ. ಇದನ್ನು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅಂತ ಹೇಳ್ತಾರೆ. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಬರೀ ನ್ಯೂಟ್ರಿಷನ್ ಕೊಟ್ಟರೆ ಸಾಲದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕು. ಅದೆಲ್ಲ ಈ ಎಪ್ಸಮ್ ಸಾಲ್ಟಲ್ಲಿರುತ್ತೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಗಿಡಗಳೆಲ್ಲ ಡಲ್ ಆಗಿರುತ್ತೆ. ಈ ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಸ್ವಲ್ಪ ಶಕ್ತಿ ಬರುತ್ತೆ. 1 ಲೀಟ್ರ್ ನೀರಿಗೆ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಕರಗಕ್ಕೆ ಬಿಡಬೇಕು. ಆಮೇಲೆ ಅದನ್ನು ಗಿಡಗಳಿಗೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಈ ಎಪ್ಸಮ್ ಸಾಲ್ಟ್ನ 15 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತಾಯಿದ್ರೆ ಗಿಡಗಳೆಲ್ಲ ಹೆಲ್ದಿಯಾಗಿರುತ್ತೆ. ಗಿಡದ ಎಲೆಗಳಿಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಕ್ಕಿ ತುಂಬ ಹಸಿರಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟೂ ನಿಮಗೆ ಸಪ್ರೇಟಾಗಿ ತೊಗೊಂಡು ಹಾಕೋದು ಕಷ್ಟ ಆದರೆ ಅಥವಾ ಟೈಮ್ ಇಲ್ಲ ಅಂದರೆ ತುಂಬ ಈಸಿಯಾಗಿ ಸಿಗೋದು ಅಂದರೆ ಈ ರೋಸ್ ಮಿಕ್ಸ್. ಇದು ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಈ ರೋಸ್ ಮಿಕ್ಸಲ್ಲಿ ನೀಮ್ ಪೌಡರಿಂದ ಹಿಡಿದು ಎಪ್ಸಮ್ ಸಾಲ್ಟ್ ಇರುತ್ತೆ, ಬೋನ್ ಮಿಲ್ ಕೂಡ ಇರುತ್ತೆ. ಬೋನ್ ಮಿಲ್ ಹಾಕೋದ್ರಿಂದ ಹೂ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನೀಮ್ ಪೌಡರ್ ಇರೋದ್ರಿಂದ ಫಂಗಿಸೈಡ್ ಕೂಡ ಇದರಲ್ಲೇ ಸಿಗುತ್ತೆ. ಈ ರೋಸ್ ಮಿಕ್ಸ್ನ ತಿಂಗಳಲ್ಲಿ 1 ಸಲ 1 ಗಿಡಕ್ಕೆ 1 ಸ್ಪೂನಷ್ಟು ಹಾಕಿದರೆ ಸಾಕು. ವಿಂಟರ್ ಸೀಸನಲ್ಲಿ ಈ ಗುಲಾಬಿ ಗಿಡಗಳು ಹೆಲ್ದಿ ಆಗಿರೋದಕ್ಕೆ ಇಷ್ಟೆಲ್ಲ ಕೇರ್ ತಗೋಬೇಕಾಗತ್ತೆ. ಫೆಬ್ರವರಿಯಿಂದ ಇದರಲ್ಲಿ ಹೂ ತುಂಬ ಬರೋಕ್ಕೆ ಶುರುವಾಗುತ್ತೆ. ಸಮ್ಮರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಫೆಬ್ರವರಿ ತಿಂಗಳಲ್ಲೇ ನೀವು ಫರ್ಟಿಲೈಸರ್ನ ಕೊಟ್ಕೊಳ್ಳೋಕ್ಕೆ ಶುರು ಮಾಡ್ಬೋದು. ಎರೆಹುಳು ಗೊಬ್ಬರ, ದನದ ಗೊಬ್ಬರ, ಯಾವುದೇ ಆರ್ಗ್ಯಾನಿಕ್ ಆಗಿರೋದು ಹಾಕ್ಬೋದು. ನಿಮ್ಮ ಹತ್ರ ತುಂಬ ಗಿಡಗಳಿದೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕೋದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂದರೆ DAPನ ಕೂಡ ಹಾಕ್ಬೋದು. DAP ಅಂದರೆ ಈ ರೀತಿ ಕಾಳಿನ ಥರ ಇರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು, ನೀರಲ್ಲಿ ನೆನೆಸ್ಬಿಟ್ಟು ಡೈಲ್ಯೂಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ಇದು ಎಲ್ಲ ಫರ್ಟಿಲೈಸರ್ ಶಾಪಲ್ಲೂ ಸಿಗುತ್ತೆ. ಯಾವುದೇ ಫರ್ಟಿಲೈಸರ್ ಹಾಕಬೇಕಾದ್ರೆ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬಾರ್ದು. ಬೇರ್ಗಳಿಗೆ ತುಂಬ ಹೀಟ್ ಆಗುತ್ತೆ. ಗಿಡದಿಂದ 1.5 ಅಥವಾ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕಾದ್ರೆ ಆದಷ್ಟು ಕಡಿಮೆ ಕ್ವಾಂಟಿಟಿನೇ ಹಾಕಬೇಕು. ಸಣ್ಣ ಗಿಡ ಆದರೆ ಅರ್ಧ ಸ್ಪೂನ್ ಮಾತ್ರ ಹಾಕಬೇಕು. ದೊಡ್ಡ ಗಿಡಗಳಾದರೆ 1 ಸ್ಪೂನ್ ಹಾಕಬೇಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಕೂಡ ಗಿಡಗಳು ಸುಟ್ಟೋಗುತ್ತೆ. ಫರ್ಟಿಲೈಸರ್ ಹಾಕಬೇಕಾದ್ರೆ ಬೆಳಗ್ಗೆ ಹಾಕಬೇಕು ಅಥವಾ ಸಂಜೆ ಹಾಕಬೇಕು, ಮಧ್ಯಾಹ್ನ ಟೈಮಲ್ಲಿ ಹಾಕಬಾರ್ದು. ಹಾಗೆ ಫರ್ಟಿಲೈಸರ್ ಹಾಕಿದ ತಕ್ಷಣ ಗಿಡಕ್ಕೆ ತಕ್ಷಣ ನೀರು ಕೊಡೋದು ಮಾತ್ರ ಮರಿಬಾರ್ದು. ಹೂ ಜಾಸ್ತಿ ಬರೋದಕ್ಕೆ ಈ ಕಾಫಿ ಗ್ರೌಂಡ್ಸ್ ಕೂಡ ಯೂಸ್ ಮಾಡ್ಬೋದು. ಡಿಕಾಕ್ಷನ್ ಆದಮೇಲೆ ಉಳಿದಿರೋ ವೇಸ್ಟ್ ಕಾಫಿ ಪೌಡರ್ ಇರುತ್ತಲ್ಲ, ಇದನ್ನು ಕಲೆಕ್ಟ್ ಮಾಡಿಬಿಟ್ಟು ತಿಂಗಳಲ್ಲಿ 1 ಸಲ ಗಿಡಗಳಿಗೆ ಹಾಕೋದ್ರಿಂದ ಹೂ ಚೆನ್ನಾಗಿ ಬಿಡುತ್ತೆ. ಇದನ್ನು ರೋಸ್ ಪ್ಲ್ಯಾಂಟ್ಸಿಗೆ ಮಾತ್ರ ಅಲ್ಲ, ಹೂ ಬಿಡೋ ಅಂಥ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಇದರಿಂದ ತುಂಬ ಒಳ್ಳೆಯ ರಿಸಲ್ಟೇ ಸಿಕ್ಕಿದೆ. ಒಂದೊಂದು ಸಲ ಕಾಫಿ ಡಿಕಾಕ್ಷನ್ ಮಿಕ್ಕಿರುತ್ತೆ, ಅದನ್ನು ಕೂಡ ನಾನು ಗಿಡಗಳಿಗೆ ಹಾಕ್ತೀನಿ. ಡೈರೆಕ್ಟಾಗಿ ಹಾಕಲ್ಲ, ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಮಾಡಿಬಿಟ್ಟು ಹಾಕ್ತೀನಿ. ಈ ಕಾಫಿ ಡಿಕಾಕ್ಷನ್ ಮತ್ತು ಕಾಫಿ ಗ್ರೌಂಡ್ಸಿನ ಸ್ಮೆಲ್ಲಿಗೆ ಇರುವೆಗಳು ಕೂಡ ಗಿಡದ ಹತ್ರ ಬರಲ್ಲ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಫರ್ಟಿಲೈಸರ್ ತೋರಿಸಿದ್ದೀನಿ ಅದೆಲ್ಲ ಒಂದೇ ಟೈಮ್ಗೆ ಹಾಕಬಾರ್ದು. 1 ಟೈಮಲ್ಲಿ ಒಂದೇ ಫರ್ಟಿಲೈಸರ್ ಹಾಕಬೇಕು. 1 ತಿಂಗಳಲ್ಲಿ 1 ಸಲ ಮಾತ್ರ ಫರ್ಟಿಲೈಸರ್ ಹಾಕಿದರೆ ಸಾಕು. ಇದಿಷ್ಟರಲ್ಲಿ ಎಲ್ಲ ಫರ್ಟಿಲೈಸರ್ನೂ ಹಾಕಬೇಕು ಅಂತ ಇಲ್ಲ. ನಿಮ್ಗೆ ಯಾವುದು ಈಸಿಯಾಗಿ ಸಿಗುತ್ತೆ ಆ ಫರ್ಟಿಲೈಸರ್ನೇ ಹಾಕ್ಬೋದು.
ಹೋಗಿರೋದನ್ನು ಕಟ್ ಮಾಡಿ ತೆಗೆಯೋದ್ರ ಬಗ್ಗೆ ನಾನು ವೀಡಿಯೋಸಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಇದನ್ನು ವಿಂಟರ್ ಸೀಸನ್ ಮಾತ್ರ ಅಲ್ಲ, ಯಾವಾಗಲೂ ಈ ಸ್ಪೆಂಟ್ ಫ್ಲವರ್ಸ್ನ ಕಟ್ ಮಾಡಿ ತೆಗೆಯೋದನ್ನು ಮಾತ್ರ ಮರಿಬಾರ್ದು. ಹೂವಿಂದ ಕೆಳಗಡೆ ತೊಟ್ಟಿಂದನೇ ಕಟ್ ಮಾಡಿಬಿಟ್ಟು ತೆಗಿಬೇಕು. ಹೀಗೆ ತೆಗೆಯೋದ್ರಿಂದ ಗಿಡದಲ್ಲಿ ಹೊಸ ಬ್ರಾಂಚಸ್ ಬರುತ್ತೆ, ಹೊಸದಾಗಿ ಮೊಗ್ಗುಗಳು ಬರುತ್ತೆ, ಹೂ ಕೂಡ ಜಾಸ್ತಿ ಬಿಡುತ್ತೆ. ಸೊ ಫ್ರೆಂಡ್ಸ್, ವಿಂಟರ್ಲಿ ರೋಸ್ ಪ್ಲ್ಯಾಂಟ್ನ ಹೇಗೆ ಕೇರ್ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ನೋಡಿದ್ರಲ್ಲ. ಈ ಟೈಮಲ್ಲಿ ಫರ್ಟಿಲೈಸರ್ ಹಾಕೋದ್ಕಿಂತ ಗಿಡನ ಹೇಗೆ ಹೆಲ್ದಿಯಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಇರೋದು ಸನ್ಲೈಟ್ ಜಾಸ್ತಿ ಇರಬೇಕು, ನೀರು ಜಾಸ್ತಿ ಆಗಬಾರ್ದು, ಗಿಡಕ್ಕೆ ಫಂಗಸ್ ಆಗಬಾರ್ದು, ಒಣಗಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇರಬೇಕು. ಇದಿಷ್ಟ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕಷ್ಟೆ.